ಹಾಸನದಲ್ಲೂ ಈಗ ಮುಂಗಾರು ಮಳೆ ಜೋರಾಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಹಲವು ಕಡೆ ಮಳೆಗೆ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಮಳೆಗೆ ಮನೆಯ ಪಕ್ಕದಲ್ಲೇ ಕಟ್ಟಿದ್ದಂತ ತಡೆಗೋಡೆ ಕುಸಿತ ಆಗಿದೆ. ಸಕಲೇಶಪುರ ತಾಲೂಕಿನ ಡಾಲರ್ಸ್ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ. ಅತಿ ಹೆಚ್ಚಾಗಿ ಗಾಳಿ ಜೊತೆಗೆ ಮಳೆ ಬರ್ತಾ ಇದೆ. ಹಾಗಾಗಿ ತಡೆಗೋಡೆ ಕುಸಿದಿದೆ. ಸುತ್ತಮುತ್ತ ಇರುವಂತಹ ಮನೆಗಳಿಗೆ ಹಾನಿಯಾಗಿದೆ. ಇದರಿಂದ ತಡೆಗೋಡೆ ಕುಸಿತದಿಂದ 2 ಮನೆಗಳಿಗೆ ಡ್ಯಾಮೇಜ್ ಆಗಿದೆ ಎಂದು ಗೊತ್ತಾಗ್ತಾ ಇದೆ. ಕಳಪೆ ಕಾಮಗಾರಿಯಿಂದ ಕಟ್ಟಿರುವಂತಹ ತಡೆಗೋಡೆ ಕುಸಿತ ಆಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಸಕಲೇಶಪುರ ತಹಸೀಲ್ದಾರ್ ಸುಪ್ರೀತಾವು ಭೇಟಿ ಕೊಟ್ಟಿದ್ದಾರೆ. ಮಧು ಜೊತೆಗೆ ಅಬ್ದುಲ್ ಮುನಾಫ್ ಅನ್ನೋರಿಗೆ ಸೇರಿರುವಂತಹ ಮನೆಗಳು ಸಂಪೂರ್ಣವಾಗಿ ಹಾನಿಯಾಗಿದೆ. ಮಣ್ಣು ಕುಸಿಯದಂತೆ ನಿರ್ಮಿಸಲಾಗಿದ್ದಂತಹ ತಡೆಗೋಡೆ ಕೇವಲ ಮಳೆ ಮತ್ತೆ ಗಾಳಿಗೆ ಬಿದ್ದು ಓಡಾಡಿದೀರ ನಾವಿಲ್ಲ ಅಂತಿಲ್ಲ. ನಾವ್ ಹೇಳ್ತಿರೋದೇನು ಗೊತ್ತಾ, ಈ ಡಿಪ್ಲೊಮಾ ಓದಿರೋ ಇಂಜಿನಿಯರ್ಗಳನ್ನ ಕರ್ಕೊಂಡ್ಬಂದು ಕಟ್ಸಿದ್ರೆ ಹಂಗೆ ಆಗೋದು. ಒರಿಜಿನಲ್ ಇಂಜಿನಿಯರ್ನ ಕಟ್ಟಿಸ್ಬೇಕು. ಅವ್ರ ಪ್ಲಾನಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಎಷ್ಟೆಂಟು ತಡೆಗೋಡೆಗಳು ಕಟ್ಟಿಲ್ವಾ, ಎಲ್ಲೆಲ್ಲೋ ಕಟ್ಟಿಲ್ವಾ, ಬಿದ್ದಿದ್ಯಾ? ಕಟ್ಬಿಟ್ಟು 15 ದಿನಕ್ಕೆ ಬಿದ್ದೋಗಿದೆ. ಯಾವ ಇಂಜಿನಿಯರ್? ಕರಕೆಲ ಇಂಜಿನಿಯರ್ ಮುಗ್ದಿತ್ತಿಲ್ಲ ಅದು ಕಾಮಗಾರಿ. SLC